set off and carry forward. So under set off and carry forward, how to set off loss under the head house property, loss under the head business and profession, loss under the head capital gains, for income from salary there is no question of loss. Therefore, we have to concentrate only on these three heads: house property loss, business and profession loss, as well as capital gain loss, including both long term as well as the short term loss from the short term capital asset. Under the house property, if there is any loss during the current previous year, that loss can be set off under the same head only. That means, so if you have more than two or more than two house properties, if there is a loss from first house property, that can be set off against the income from second or the third house property in the same financial year. Suppose if the fund is not sufficient to set off the loss under the head income from the house property, then question arises under which head it can be set off. Yes, so the loss from the house property can be set off against any other head of income subject to maximum of 2 lakhs only. You may have the loss during the financial year 2018-19 more than 2 lakhs, but the maximum limit to set off the loss under any other head of income is just only 2 lakhs. Suppose next question is, during the financial year, your financial year is 2018-19, during that year, if that loss cannot be set off, then question arises whether it can be carried forward or not. Yes, it can be carried forward, but that loss should be set off only from the income under the same head, that is the income under the house property, for a subsequent assessment, for 8 subsequent assessment years. Okay, ಅಂದ್ರೆ ಒಟ್ಟಿನಲ್ಲಿ ನಿಮಗೆ ನಿಮ್ಮ ಕರೆಂಟ್ ಪ್ರೀವಿಯಸ್ ಇಯರ್ ಅಲ್ಲಿ ಹೌಸ್ ಪ್ರಾಪರ್ಟಿ ಇನ್ಕಮ್ ಇಂದ ಲಾಸ್ ಆದ್ರೆ ನಿಮ್ಮ ಹತ್ರ ಒಂದಕ್ಕಿಂತ ಹೆಚ್ಚಾಗಿ ಮನೆಗಳಿದ್ರೆ ಇನ್ನೊಂದು ಮನೆಯಿಂದ ಬರೋ ಆದಾಯದಲ್ಲಿ ಆ ಲಾಸ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ಅಥವಾ ಅಲ್ಲೂ ಆಗದೆ ಇದ್ರೆ ಬೇರೆ ಹೆಡ್ ಆಫ್ ಇನ್ಕಮ್ ಅಂದ್ರೆ ಸ್ಯಾಲರಿ ಇಂದನೂ ಅಡ್ಜಸ್ಟ್ ಮಾಡಬಹುದು, ಬಿಸ್ನೆಸ್ ಪ್ರೊಫೆಷನ್ ಇನ್ಕಮ್ ಇದ್ರೆ ಅದರಿಂದನೂ ಅಡ್ಜಸ್ಟ್ ಮಾಡಬಹುದು, ಕ್ಯಾಪಿಟಲ್ ಗೇನ್ ಇನ್ಕಮ್ ಇದ್ರೆ ಅದರಿಂದನೂ ಅಡ್ಜಸ್ಟ್ ಮಾಡಬಹುದು. ಆದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಓನ್ಲಿ 2 lakhs ಇನ್ ಅದರ್ ಹೆಡ್ಸ್ ಎಕ್ಸೆಪ್ಟ್ ದಟ್ ಇನ್ಕಮ್ ಫ್ರಮ್ ದ ಹೌಸ್ ಪ್ರಾಪರ್ಟಿ. ಆ ವರ್ಷನೂ ನಿಮಗೆ ಸೆಟ್ ಆಫ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದನ್ನ 8 ವರ್ಷದವರೆಗೂ ಕ್ಯಾರಿ ಮಾಡಿ ನೀವು ಅಡ್ಜಸ್ಟ್ ಮಾಡಬಹುದು. ಆದ್ರೆ ಬೇರೆ ಯಾವ ಹೆಡ್ ಜೊತೆನೂ ಅಡ್ಜಸ್ಟ್ ಮಾಡಕ್ ಆಗಲ್ಲ, ಓನ್ಲಿ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. Okay, next one is, if there is a loss from the normal business. ನಾರ್ಮಲ್ ಬಿಸ್ನೆಸ್ ಅಂದ್ರೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ನ ಬಿಟ್ಬಿಟ್ಟು, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಈ ತರದ್ದು ಬಿಸ್ನೆಸ್ ನ ಬಿಟ್ಬಿಟ್ಟು ಉಳಿದಂತೆ ನೀವು ನಾರ್ಮಲ್ ಬಿಸ್ನೆಸ್ ನ ಮಾಡ್ತಾ ಇದ್ರೆ, ಇಫ್ ದೇರ್ ಇಸ್ ಎನಿ ಲಾಸ್ ಫ್ರಮ್ ದ ನಾರ್ಮಲ್ ಬಿಸ್ನೆಸ್, ದೆನ್ that also can be set off against under the same head of the income. ಅಂದ್ರೆ if you have more than one business ಅಲ್ಲಿ ಆಗೋ ಲಾಸ್ ಅನ್ನ ಇನ್ನೊಂದು ಬಿಸ್ನೆಸ್ ಜೊತೆ ಅಡ್ಜಸ್ಟ್ ಮಾಡಬಹುದು, ಅದೇ ಡ್ಯೂರಿಂಗ್ ದ ಸೇಮ್ ಪ್ರೀವಿಯಸ್ ಇಯರ್. ಇನ್ಯಾವ್ದು ಹೆಡ್ ಜೊತೆನಾದ್ರು ಅಡ್ಜಸ್ಟ್ ಮಾಡಬಹುದಾ? ಅದರಿಂದ ಆಗ್ಲಿಲ್ಲ ಅಂದ್ರೆ ಎಸ್, ಇಟ್ ಕೆನಾಟ್ ಬಿ ಸೆಟ್ ಆಫ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ, ಬಟ್ ಎನಿ ಅದರ್ ಹೆಡ್ ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಸ್ಯಾಲರಿ ಜೊತೆ ಅಡ್ಜಸ್ಟ್ ಮಾಡಕ್ ಆಗಲ್ಲ ಬಿಸ್ನೆಸ್ ಇನ್ಕಮ್ ನ, ಉಳಿದಂತೆ ಬೇರೆ ಹೆಡ್ ಆಫ್ ಇನ್ಕಮ್ ಜೊತೆ ಅದನ್ನ ಅಡ್ಜಸ್ಟ್ ಮಾಡಬಹುದು. ದೆನ್ ಕ್ಯಾರಿ ಮಾಡ್ಬೇಕಂದ್ರೆ, ಸಪೋಸ್ ಇಫ್ ದಟ್ ಬಿಸ್ನೆಸ್ ಲಾಸ್ ಕೆನಾಟ್ ಬಿ ಸೆಟ್ ಆಫ್ ಡ್ಯೂರಿಂಗ್ ಯುವರ್ ಕರೆಂಟ್ ಪ್ರೀವಿಯಸ್ ಇಯರ್, that can be carried forward for the 8 subsequent years, and it should be set off only against the income from that normal business only, not under the head any other business. ಅಂದ್ರೆ ಟೋಟಲ್ ಆಗಿ ನಿಮ್ಮ ಹತ್ರ ಒಂದಕ್ಕಿಂತ ಹೆಚ್ಚಿಗೆ ಬಿಸ್ನೆಸ್ ಇದ್ರೆ ಒಂದ್ ಬಿಸ್ನೆಸ್ ಅಲ್ಲಿ ಆಗೋ ಲಾಸ್ ಅನ್ನ ಇನ್ನೊಂದು ಬಿಸ್ನೆಸ್ ಪ್ರಾಫಿಟ್ ಜೊತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಸೆಟ್ ಆಫ್ ಮಾಡಬಹುದು, ಉಳಿದಿದ್ದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದ್ರಲ್ಲೂ ಆಗ್ಲಿಲ್ಲ ಅಂದ್ರೆ ಬೇರೆ
ಯಾವುದೇ ಈಗ ಕ್ಯಾಪಿಟಲ್ ಗೇನ್ ಇನ್ಕಮ್ ಆಗಲಿ, ಪ್ರೊಫೆಷನಲ್ ಇನ್ಕಮ್ ಆಗಲಿ ಅಥವಾ ಇನ್ಯಾವುದೇ ಇನ್ಕಮ್ ಅದ್ರ ಜೊತೆನೂ ಕೂಡ ನೀವು ಅಡ್ಜಸ್ಟ್ ಮಾಡಬಹುದು. ಎಕ್ಸೆಪ್ಟ್ ಸ್ಯಾಲ್ರಿ ವರ್ಕ್ ಬಿಟ್ಬಿಟ್ಟು ಆ ವರ್ಷನೂ ಆಗಲಿಲ್ಲ ಅಂದರೆ ಮುಂದಿನ 8 ಅಸೆಸ್ಮೆಂಟ್ ಇಯರ್ವರೆಗೂ ಅದನ್ನ ಕ್ಯಾರಿ ಮಾಡ್ಬೋದು, ಅದನ್ನ ಅಡ್ಜಸ್ಟ್ ಮಾಡ್ಬೋದು. ಆದರೆ ಯಾವ ಹೆಡ್ಡಲ್ಲಿ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಬರೋ ಆದಾಯ ಬಿಸ್ನೆಸ್ದೇ ಆಗಿರಬೇಕು. ಸೊ ನೆಕ್ಸ್ಟ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಅಂದರೆ ಸ್ಪೆಕ್ಯುಲೇಷನ್ ಅಂದರೆ ದ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಆಫ್ ಚೇಂಜಸ್ ಇನ್ ಪ್ರೈಸ್, ಆ ಥರ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಲಾಸಸ್ನ ದಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಅಂಡರ್ ದ ಸೇಮ್ ಹೆಡ್, not from any other head of the income. Loss from the speculation business can be adjusted during your current previous year under the same head only, not from any other head. That also can be carried forward for the next subsequent assessment year for a period of 4 years, but such loss can be adjusted only from profit of speculation business only. ಹಾಗೇನೆ ಲಾಸ್ ಫ್ರಮ್ ಸ್ಪೆಸಿಫೈಡ್ ಬಿಸ್ನೆಸ್, ಕೆಲವು ಸ್ಪೆಸಿಫೈಡ್ ಬಿಸ್ನೆಸ್ ಅಂತ ಇರುತ್ತೆ. ಆ ಇದ್ರಲ್ಲಿ ಏನಾದ್ರು ನೀವು ಬಿಸ್ನೆಸ್ ಮಾಡ್ತಿದ್ರೆ ಅಂಡರ್ ಸೆಕ್ಷನ್ 35 AD, ಇಫ್ ದೇರ್ ಇಸ್ ಎನಿ ಲಾಸ್ ಫ್ರಮ್ ದೋಸ್ ಸ್ಪೆಸಿಫೈಡ್ ಬಿಸ್ನೆಸ್, such loss can be adjusted during the current previous year only under the income from other specified business. Okay, ಬೇರೆ ಸ್ಪೆಸಿಫೈಡ್ ಬಿಸ್ನೆಸ್ ಇನ್ಕಮ್ ಜೊತೆಗೇನೆ ಒಂದು ಸ್ಪೆಸಿಫೈಡ್ ಬಿಸ್ನೆಸ್ ಅಲ್ಲಿ ಆಗುವಂತ ಲಾಸಸ್ ಅನ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಡ್ಯೂರಿಂಗ್ ದ ಕರೆಂಟ್ ಪ್ರೀವಿಯಸ್ ಇಯರ್, ನಾಟ್ ವಿತ್ ಎನಿ ಅದರ್ ಹೆಡ್ ಆಫ್ ದ ಇನ್ಕಮ್. That also can be carry forward for the future adjustment, but there is no limit. ಎಷ್ಟು ವರ್ಷದವರೆಗೂ ಬೇಕಾದ್ರೂ ಆ ಲಾಸ್ ಅನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿ ಅದನ್ನ ಅದೇ ಹೆಡ್ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. Then another important head is any loss from the capital gains, both short term as well as the long term capital asset. If there is a loss from long term capital asset, such loss can be set off only against the income from long term capital asset during your current previous year. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಂದ ಲಾಸ್ ಆಗೋದನ್ನ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬರೋ ಗೇನ್ ಜೊತೆಗೇನೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಜ್ಯುವೆಲರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಇಟ್ಕೊಳ್ಳಿ, ಅದರಿಂದ ಆಗುವಂತ ಲಾಸಸ್ ಅನ್ನ ಇನ್ಯಾವುದೋ ಮನೆ ಮಾರಾಟ ಮಾಡಿ ಅದರಿಂದ ಕ್ಯಾಪಿಟಲ್ ಗೇನ್ ಬಂದಿರುತ್ತೆ, ಅದು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರ್ಬೇಕು, ಅದರಿಂದ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇನ್ಯಾವುದಾದ್ರು ಹೆಡ್ ಜೊತೆ ಏನಾದ್ರು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋ, ಇಟ್ ಕೆನಾಟ್ ಬಿ ಸೆಟ್ ಆಫ್ ಎಗೇನ್ಸ್ಟ್ ಎನಿ ಅದರ್ ಹೆಡ್ ಆಫ್ ಇನ್ಕಮ್, but it can be carried forward for a 8 subsequent assessment year, and in future such loss can be set off only against the income from long term capital gain only. ಆದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಿಗೆ ಬಂದಾಗ that short term capital ಅಂದ್ರೆ short term capital asset ಅಂದ್ರೆ those asset which is held by the assessee for a period less than 3 years, or in case of 2 years in case of immovable property, and some shares and mutual funds less than 1 year. If there is any loss from such short term capital asset, that loss can be adjusted during your current previous year under the same head, and also with the long term capital gain. ಅಂದ್ರೆ ನೀವು ಶಾರ್ಟ್ ಟರ್ಮ್ ಲಾಸಸ್ ಅನ್ನ ಅದೇ ಹೆಡ್ ಜೊತೆ ಬರೋ ಕ್ಯಾಪಿಟಲ್ ಗೇನ್ ಅಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು, ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ನಿಮ್ಮ ಕರೆಂಟ್ ಪ್ರೀವಿಯಸ್ ಇಯರ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಬಟ್ ಅಂಡ್ ಆ ವರ್ಷ ಆಗ್ಲಿಲ್ಲ ಅಂದ್ರೆ ದಟ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ಎ ಪೀರಿಯಡ್ ಆಫ್ 8 ಸಬ್ಸಿಕ್ವೆಂಟ್ ಅಸೆಸ್ಮೆಂಟ್ ಇಯರ್, ಅಂಡ್ ಅಡ್ಜಸ್ಟ್ಮೆಂಟ್ ಶುಡ್ ಬಿ ಅಂಡರ್ ದ ಹೆಡ್ ಬೋತ್ ಶಾರ್ಟ್ ಟರ್ಮ್ ಆಸ್ ವೆಲ್ as the long term capital asset. Okay, gain from both short term as well as long term. And loss from activity of owning and maintaining the race horses can be set off only against the same income. Okay, not with any other head of the income during the same current previous year, and if it is carry forward for any future period, that also can be set off only against the same
income from activity of owning and maintaining the race horses. ಅಂದ್ರೆ ನಿಮ್ಮದೇ ಸ್ವಂತ ರೇಸ್ ಹಾರ್ಸಸ್ ಅನ್ನ ಓನ್ ಮಾಡ್ತಾ ಇದ್ದು ಅದನ್ನ ಮೇಂಟೈನ್ ಮಾಡ್ತಾ ಇದ್ರೆ ಅದರಿಂದ ಆಗುವಂತ ಲಾಸಸ್ ಅನ್ನ ಅದೇ ಹೆಡ್ ಅಲ್ಲಿ ಬರೋ ಇನ್ಕಮ್ ಅಲ್ಲಿ ಅದೇ ವರ್ಷನಾದ್ರೂ ಮಾಡ್ಕೋಬಹುದು. ಅದೇ ವರ್ಷ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ 4 ವರ್ಷದವರೆಗೂ ಅದನ್ನ ಕ್ಯಾರಿ ಮಾಡಿ ಅದೇ ಹೆಡ್ ಅಲ್ಲಿ ಬರೋ ಅಂತ ಇನ್ಕಮ್ ಜೊತೆ ಮಾತ್ರ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. And one more important thing, any loss that cannot be set off against winning from your casual incomes, ಅಂದ್ರೆ winning from lotteries, crossword puzzle, races, ಕಾರ್ಡ್ ಗೇಮ್ಸ್ ಅಥವಾ ಎನಿ ಅದರ್ ಗೇಮ್ಸ್, ಎನಿ ಅದರ್ ಕ್ಯಾಶುವಲ್ ಇನ್ಕಮ್ ಜೊತೆ ಯಾವುದೇ ಹೆಡ್ ಲಾಸ್ ಅನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಸೊ ದೀಸ್ ಆರ್ ದ ಪ್ರಾವಿಷನ್ ರಿಲೇಟೆಡ್ ಟು ಸೆಟ್ ಆಫ್ ಅಂಡ್ carry forward, and the question may be asked for the 2 marks and it may be asked under section B for the 6 marks also. Question for 2 marks is like how do you set off the loss from the house property, or how do you set off the loss under the speculation business. So these questions may be asked for the 2 marks. Okay, thank you.